ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಸೊ ನಾನಿವಾಗ ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ಗಿಲ್ಲಿ ಇದ್ದಂತಹ ಗಲ್ಲಿಗೆ ಬಂದಿದ್ದೀನಿ. ಅಂದರೆ ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ನಾಗರಬಾವಿ ಹತ್ರ ಇದ್ದೀನಿ. ಏನು ಬಿಗ್ ಬಾಸ್ ನೋಡ್ತಾ ಇದ್ರು, ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ನಟ ಇಲ್ಲೇ ಇದ್ದಂಥದ್ದು. ಅಂದರೆ ಇಲ್ಲಿದ್ದಂಥದ್ದು ಅಂದರೆ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ. ಸೊ ಇದೇ ಅವರ ಫ್ರೆಂಡ್ ಮನೆ. ಅಂದರೆ ಫ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡೋಂಥ ಎಷ್ಟೋ ಶಾರ್ಟ್ ಫಿಲ್ಮ್ಗಳಿದೆಯೋ ಅದೆಲ್ಲದಕ್ಕೂ ಡೈರೆಕ್ಷನ್ ಮಾಡಿದಂಥ ಸೂರ್ಯ ಅವರು ಮನೆ ಇಲ್ಲಿದೆ. ಸೊ ಬನ್ನಿ ಆ ಮನೆನ ತೋರಿಸ್ತೀನಿ, ಕೇಳೋಣ ಗಿಲ್ಲಿ ನಟ ಯಾವಾಗ ಬರ್ತಾಯಿದ್ರು, ಏನೆಲ್ಲ ತುಂಟಾಟ ಮಾಡ್ತಾಯಿದ್ರು. ಸೊ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ಇದೇ ಮನೇಲಿ ಅಂತ ಇರೋದು. ಬನ್ನಿ, ಯಾವ ಫ್ಲೋರ್ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನನಗೂ. ಲೊಕೇಶನ್ ಇದೇ ಇರೋದು, ನಾನು ಎಲ್ಲೋ ತಿಳ್ಕೊಂಡು ಬಂದಿರೋದು. ಸೊ ಬನ್ನಿ, ಆ್ಯಕ್ಚುಲಿ ಮಾರುತಿ ನಿಲಯ ವೀರಭದ್ರೇಶ್ವರ ನಂಬರ್ 30 ಇದೇ ಮನೆ. ಸೊ ಇಲ್ಲಿ ಯಾವ ಫ್ಲೋರ್ ಇದ್ದಾರೆ ಗೊತ್ತಿಲ್ಲ, ಕೇಳೋಣ ಬನ್ನಿ ಓನರ್ನ. ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಗಿಡ ಹಾಕ್ಯಾರ, ನೋಡೋಣ. ಯಾವುದು ನಾಯಿ ಇಲ್ಲ. ಓಕೆ ಸರ್, ನಮಸ್ತೆ ಸರ್. ಇದು ಗಿಲ್ಲಿ ನಟ ಅವರ ಸ್ನೇಹಿತವ್ರ ಮನೆ ಇದೆನಾ? ಅದೇ ಬಿಗ್ ಬಾಸ್ ಶೋ ಇದಾರಲ್ಲ, ಕಾಮಿಡಿ ಕಿಲಾಡಿಗಳು. ಸೊ ಬರ್ತಾ ಇದ್ರು ಅವ್ರು ಇಲ್ಲಿಗೆ? ಬರ್ತಾ ಇದ್ರು. ಸಣ್ಣಗಿದ್ದ ಹುಡುಗ. ಇವತ್ತು ನೋಡಿದ್ರೆ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ. ಒಳ್ಳೆ ಟ್ಯಾಲೆಂಟ್ ಇತ್ತು. ಓಕೆ, ಟ್ಯಾಲೆಂಟ್ ಇತ್ತು, ಒಳ್ಳೆ ಚೆನ್ನಾಗಿ ಬರ್ತಾ ಇದ್ದಾರೆ. ನೀವೆಲ್ಲಿಂದ ಬರ್ತಾ ಇರೋದು? ನಾವು ಇದು ಚಾನಲಿಂದ, ಯೂಟ್ಯೂಬ್ ಚಾನಲಿಂದ. ಇದು ಅಂದರೆ ಅವರ ಫ್ರೆಂಡ್ ಶಿವರಾಜ್ ಅಂತ ಇದ್ದಾರೆ. ಅವ್ರು ಬಂದು ಫಸ್ಟ್ ಸೇರ್ಕೊಂಡ್ರು. ಅವ್ರ ಜೊತೆಗೆ ಅವಾಗ ಬರ್ತಾ ಇದ್ದ ಅವರು. ಓಕೆ, ಯಾರು ಇವನು ಹಿಂಗೆ ಬರ್ತಾನೆ ಸುಮಾರು ಸರಿ ನಾವು ಕೇಳಿದ್ದೀವಿ. ಮುಂಚೆ ಅವ್ರು ಶಾರ್ಟ್ ಫಿಲಮ್ ಮಾಡಿದಾಗ ನೋಡಿರ್ತೀರಲ್ಲ ಮೋಸ್ಟ್ಲಿ? ನಾವು ಶಾರ್ಟ್ ಫಿಲಮ್ ನೋಡಿರಲಿಲ್ಲ ಬಂದಾಗ. ನನ್ನ ಸ್ನೇಹಿತರೊಬ್ಬರು ಒಂದು 2-3 ಸರಿ ಈ ನಲ್ಲಿ ಮೂಳೆಯನ್ನು ಶಾರ್ಟ್ ಮೂವಿ ತೋರಿಸಿದ್ರು. ನೋಡು ಅಂತ ಒಂದು 2-3 ಸರಿ ಹೇಳಾದ್ಮೇಲೆ ನಾನು ನೋಡಿದೆ ಯೂಟ್ಯೂಬಲ್ಲಿ. ಅದಾದಮೇಲೆ ನಾನು ಶಿವರಾಜ್ ಮುಖ ಜ್ಞಾಪಕ ಇತ್ತು, ನಮ್ಮ ಮನೇಲಿ ಬಾಡಿಗೆಗಿದ್ದು. ಓಕೆ, ಅವ್ರ ಮುಖ ಜ್ಞಾಪಕ ಇತ್ತು. ವಿಡಿಯೋದಲ್ಲಿ ಇವರಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಮಾತಾಡ್ಸಕ್ಕೆ ಹೋಗಿದ್ದೆ. ಅವ್ರನ್ನ ಮಾತಾಡ್ಸಕ್ಕೆ ಹೋದಾಗ ಆ ಹುಡುಗನು ರೂಮಲ್ಲಿದ್ದ. ಓಕೆ ಓಕೆ, ಗಿಲ್ಲಿ ನಟ. ಅದನ್ನ ನೋಡ್ಬಿಟ್ಟು ನೀವು ಇಲ್ಲೇ ಇದೆಯಲ್ಲಪ್ಪ ಅಂತ ನನಗೂ ಶಾಕ್ ಆಯಿತು. ಸರ್ಪ್ರೈಸ್ ಆಗಿ ಮಾತಾಡಿ ನಲ್ಲಿ ಮಳೆ ಅನ್ನೋ ಶಾರ್ಟ್ ಮೂವಿ ಒಂದು 2-3 ಸರಿ ನೋಡಾದ್ಮೇಲೆ ನಮ್ಮ ಮನೆಯಲ್ಲೂ ತೋರಿಸಿ ಅಲ್ಲಿಂದ ಹುಡುಗನ ಮಾತಾಡಿಸಿ ಅವತ್ತೇ ಗೊತ್ತಾಯ್ತು ಈ ಹುಡುಗನ ಹತ್ರ ಒಳ್ಳೆ ಟ್ಯಾಲೆಂಟ್ ಇದೆ, ಏನೋ ಮಾಡ್ತಾನೆ ದೊಡ್ಡದಾಗಿ ಅಂತ. ಸೊ ಈಗ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಎಲ್ಲ? ಬಿಗ್ ಬಾಸ್ ಅಲ್ಲಿ ನಾವು ಅಷ್ಟೊಂದು ಆಕ್ಟಿವ್ ಆಗಿ ಫಾಲೋ ಮಾಡೋದ, ಮನೇಲಿ ಫಾಲೋ ಮಾಡ್ತಾರೆ. ಬಟ್ ಈ ಶಾರ್ಟ್ಸ್ ವಿಡಿಯೋಸ್ ಬರ್ತಾ ಇರುತ್ತಲ್ಲ, ಅದು ಇದು ನೋಡ್ತಾ ಇರ್ತೀನಿ. ಹೆಂಗೆ ನಿಮ್ಮ ಹತ್ರ ಇದ್ದಾಗ ಹೆಂಗೆ ಏನಾದ್ರು ನೀವು ಜಾಸ್ತಿ ಮಾತಾಡೋ ಕಾಮಿಡಿ ಮಾಡ್ತಾ ಇರೋರು ಅಥವಾ ಸೀರಿಯಸ್ ಆಗಿರೋರು? ಸೀರಿಯಸ್ ಆಗಂದ್ರೆ ಮಾಮೂಲಿ ಥರನೇ ಇರೋನು, ಕಾಮಿಡಿ ಏನು ಮಾಡ್ತಾ ಇರಲಿಲ್ಲ. ಒಂದ್ಸರಿ ಬಂದ್ಬಿಟ್ಟು ಇಲ್ಲಿ ಕಾರ್ ಅಡ್ಡ ಹಾಕ್ಬಿಟ್ಟಿದ್ದ. ಓ, ಇಲ್ಲಿ ನೋಡ್ತೀನಲ್ಲ. ಓಕೆ ಓಕೆ, ಅವ್ರ ಕಾರಲ್ಲಿ ಗಿಲ್ಲಿ ನಟದ ಕಾರ್. ಮೊದಲೇ ರೋಡ್ ಚಿಕ್ಕದು, ಕಾರ್ ಅಡ್ಡ ಹಾಕ್ಬಿಟ್ರೆ ನಮಗೂ ಡೋರ್ ತೆಗಿಯಕ್ಕಾಗಲ್ಲ. ತೆಗಿಯಕ್ಕಾಗಲ್ಲ. ಆದರೆ ನಡ್ಕೊಂಬಂದು ಹುಡುಗ ಕಾರಲ್ಲಿ ಬಂದು ಫಸ್ಟ್ ಪರಿಚಯ ಆಗಿದ್ದು ನಡ್ಕೊಂಡ್ಬಂದಿದ್ದು. ನಡ್ಕೊಂಡ್ಬಂದು ಸುಮ್ಮನೆ ಬಾಡಿಗೆಗೂ ಅಂತಾನು ಬರಲಿಲ್ಲ, ಯಾರೋ ಸ್ನೇಹಿತರು ಇದ್ರ ಮನೆ ಬಂದು ಸೇರ್ಕೊಂಡು ಇಲ್ಲಿ ಬಂದು ಕಾರ್ ತಗೊಳ್ಳೋವಷ್ಟು ಬೆಳೆದಿದ್ದಾನೆ ಅಂತಂದ್ರೆ ಅದು ಅವನ ಹತ್ರ ಟ್ಯಾಲೆಂಟು. ಅದನ್ನ ನೋಡ್ಕೊಂಡು ಚೆನ್ನಾಗಿ ಬೆಳ್ಕೊಂಡಿದ್ದಾನೆ. ಓಕೆ, ಇನ್ನೂ ಮುಂದಕ್ಕೆ ದೊಡ್ಡಕ್ಕೆ ಬೆಳಿತಾನೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಅವನಿಗೆ ಒಳ್ಳೇದಾಗಲಿ ಅಂತ. ಏನು ಕಿರಿಕಿನಾರಾಗಿತ್ತಾ ಕಾರ್ ಆಗ್ತಾಗ? ಕಿರಿಕಂದ್ರೆ ಸಣ್ಣ ಪಟ್ಟದ್ದು ಇರುತ್ತಲ್ಲ, ನಾವು ಆಮೇಲೆ ನಮ್ಮ ಮನೇಲಿ ಇರೋರು ಅಂತ ಗೊತ್ತಾಗ್ಬಿಟ್ಟು. ಓಕೆ, ಬೇರೆ ಯಾರೋ ಅಂದ್ಕೊಂಡು ನೀವು ಯಾರೋ ಪಗಾರ ಹಾಕಿರೋದು ಮಾತ್ರ ಆಗಿದೆ. ಆಮೇಲೆ ನಮ್ಮ ಹುಡುಗನೇ ಅಂದರೆ ನಮ್ಮ ಮನೆ ಮೇಲ್ಗಡೆ ಬಾಡಿಗೆ ಇರೋರ ಜೊತೆ ಗೊತ್ತಾದ್ಮೇಲೆ. ಏನು ಬಿಟ್ಟ ಬಿಗ್ ಬಾಸ್ ನೋಡ್ತೀಯಾ? ನೋಡಿದ್ಯಾ? ಗಿಲ್ಲಿ ನಟ ಗೊತ್ತಾ? ಬಿಗ್ ಬಾಸ್ ಅಲ್ಲಿ ಗೊತ್ತಾ? ಇಲ್ಲಿ ನೋಡಿದ್ಯಾ? ಇಲ್ಲಿ ಬಂದಾಗ ನೋಡಿದ್ಯಾ? ಇಲ್ಲಿ ನೋಡಿದ್ಯಾ? ಏನಂತ ಮಾತಾಡೋರು? ಏನಂತ ಮಾತಾಡ್ತೀವಿ ನೀನು? ಹಾಯ್. ಕಾಮಿಡಿ ಮಾಡೋರು ನಿನ್ನ ಜೊತೆ? ಒಂದೊಂದ್ಸಲ ಏನೇನು ಕಾಮಿಡಿ ಮಾಡೋರು? ನಿನಗೆ ಕಾಮಿಡಿ ಗೊತ್ತಾ ಅಂತಲ್ಲ, ಅದಕ್ಕೆ ನೀನು ಹೇಳಿವಾ? ಇದು ನೋಡಿದ್ದ ಶಾರ್ಟ್ ಫಿಲಮ್ ನೋಡಿದ್ದ? ನಲ್ಲಿ ಮೂಳೆ ಅದೆಲ್ಲ, ನಲ್ಲಿ ಮೂಳೆ ಶಾರ್ಟ್ ಫಿಲಮ್ ನೋಡಿದ್ದ ಅವ್ರದ್ದು? ಶಾರ್ಟ್ ಫಿಲಮ್ ಅದೇ ಇದರಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದ? ಯೂಟ್ಯೂಬಲ್ಲಿ ತೋರಿಸ್ತಾ ಇರ್ತೀವಲ್ಲ ಅವ್ರದ್ದು ವಿಡಿಯೋ ನೋಡಿದ್ದೆ ಅಲ್ವಾ? ಎಷ್ಟನೇ ಕ್ಲಾಸು? ಸೆಕೆಂಡ್. ನೀನು ಸೆಕೆಂಡ್? ಇಬ್ರು? ಓಕೆ, ಇಬ್ರು. ಇವನು ನನ್ನ ಮಗ, ಇವನು ನಮ್ಮ ಅಣ್ಣನ ಮಗ. ಓಕೆ ಓಕೆ, ನಾವೆಲ್ಲ ಒಟ್ಟಿಗೆ ಇರೋದು. ಹಾಗಾಗಿ ಇವ್ರ ಅಣ್ಣ ಒಬ್ಬ ಇದ್ದಾನೆ. ಅವನಿದ್ದಿದ್ರೆ ಅವನಿಗಿನ್ನೂ ಚೆನ್ನಾಗಿ ಪರಿಚಯ ಇದೆ. ಇವ್ರು ಸ್ವಲ್ಪ ಚಿಕ್ಕವನು ಅನಿಸುತ್ತೆ. ಅವ್ರು ಬಂದಾಗ ಇವ್ರಿನ್ನೂ ಮಾತಾಡೋಕೆ ಬರ್ತಾರೆ. ಅವನು ಆಲ್ರೆಡಿ ಈ ಸ್ಟೇಜಲ್ಲಿ ಇದ್ದ. ಓಕೆ ಓಕೆ, ಅವನಿನ್ನೂ ಪರಿಚಯ ಚೆನ್ನಾಗಿತ್ತು. ಸರ್ ಈಗ ಏನು ಹೇಳ್ತೀರಾ ನೀವು ಫೈನಲ್ ಆಗಿ? ಇಲ್ಲಿ ಓಡಾಡ್ಕೊಂಡು ಇದ್ದಂಥ ಹುಡುಗ ಇವತ್ತು ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಇಡೀ ಕರ್ನಾಟಕದಲ್ಲೇ ಫೇಮಸ್ ನಲ್ಲಿ ಗಿಲ್ಲಿ ನಟ ಅಂದ್ರೆ ಆಲ್ಮೋಸ್ಟ್ ಒಂಥರ ಎಲ್ರಿಗೂ ಚಿರಪರಿಚಿತ. ಎಷ್ಟು ವರ್ಷ ಇದ್ರು ಇಲ್ಲಿ?
ಈಗಾಗಲೇ ಇವ್ರು ಬಂದಾಗಲೇ ಒಂದು ಫೋರ್ ಇಯರ್ಸ್ ಮೇಲಾಗಿದೆ. ಕೋವಿಡ್ ಟೈಮಿಂದ 2021 ಬಿಗಿನಿಂಗ್ ಇಂದನೂ ಇವರು ಶಿವರಾಜ್ ಅನ್ನೋರು. ಸೊ ಆ ಟೈಮಿಂದನೂ ಹುಡುಗ ಬರ್ತಾ ಇದ್ದ ಇಲ್ಲಿಗೆ. ಓಕೆ. ಸೊ ಹಂಗಾಗಿ ಆಲ್ಮೋಸ್ಟ್ ಒಂದು 4-5 ವರ್ಷ. 4 ವರ್ಷ. 4 ವರ್ಷ. ಹೌದು. ಓಕೆ. ಸೊ ನಾನು ಒಂದು ಹೇಳ್ತೀನಿ, ಹುಡುಗ ಒಳ್ಳೆ ಟ್ಯಾಲೆಂಟ್ ಇದೆ ಮತ್ತು ಯಾವುದೇ ಸಪೋರ್ಟ್ ಇಲ್ಲದೆ ಅವನು ಓನ್ ಟ್ಯಾಲೆಂಟಿಂದ ಪ್ರತಿಭೆಯಿಂದ ಬೆಳ್ಕೊಂಡಿದ್ದಾನೆ. ಇನ್ನೂ ಮುಂದೆ ಹೋಗ್ತಾನೆ, ದೊಡ್ಡದಾಗಿ ಬೆಳೀತಾನೆ. ಬಿಗ್ ಬಾಸಲ್ಲೇ ಆಗಿರ್ಬೋದು, ಬೇರೆ ಇನ್ಯಾವುದೇ ಸಿನಿಮಾದಲ್ಲಾಗ್ಬೋದು, ಯಾವುದೇ ರಿಯಾಲಿಟಿ ಶೋದಲ್ಲಾಗ್ಬೋದು, ಇನ್ನೂ ತುಂಬ ಚೆನ್ನಾಗಿ ಬೆಳೀಲಿ, ಅವ್ನು ಒಳ್ಳೇದಾಗಲಿ. ನಮ್ಗೆ ಇನ್ನೊಂದು ಖುಷಿ ಏನಂತಾರೆ, ನಮ್ಮನೆಗೆ ಇದ್ಕೊಂಡು ಈ ರೇಂಜಿಗೆ ಬೆಳ್ಕೊಂಡಿದ್ದಾನಲ್ಲ. ಸೊ ಹಂಗಾಗಿ ನಮಗೂ ಖುಷಿ ಇದೆ, ಇನ್ನೂ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಮೇಲ್ಗಡೆ ಅಲ್ವಾ ಇದಾರಲ್ಲ ಅವರು? ಸೆಕೆಂಡ್ ಫ್ಲೋರ್ ಮೇಲೆ ಒಂದು ಸಿಂಗಲ್ ರೂಮ್ ಇದೆ. ಓಕೆ ಓಕೆ, ಸರಿ ಸರ್, ಭೇಟಿ ಆಗ್ತೀನಿ ಅವ್ರು. ಆ್ಯಕ್ಚುಲಿ ಅವ್ರ ಎಂಟ್ರಿ ಮಾಡೋಣ ಅಂತಲೇ ಬಂದೆ. ಆಯ್ತು, ಒಳ್ಳೇದು. ಇವಾಗ ಸೊ ಇದಾ ಏನು ನೋಡೋಣ, ಕೇಳೋಣ. ಹಾಂ ನಮಸ್ತೆ. ಇದು ಗಿಲ್ಲಿ ನಟ ಇಲ್ಲಿ ಬರ್ತಾ ಇದ್ರಲ್ಲ, ಬನ್ನಿ ಮೇಡಮ್ ಒಂದು ನಿಮಿಷ. ಹಾಂ ಹಾಂ ಹಾಂ. ಓಕೆ ಓಕೆ. ಅಂದರೆ ಈಗ ಇಲ್ಲಿ ಸೂರ್ಯವಂಶಿ ಅಂತ ಅವರ ಫ್ರೆಂಡು ಡೈರೆಕ್ಟರ್ ಇದ್ದಾರೆ ಅಂತ. ಹೌದು ಸರ್, ಇದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಮತ್ತೆ ಸಂಜೆ ಈವ್ನಿಂಗ್ ಕುತ್ಕೊಂಡು ಮಾತಾಡಿ ಮತ್ತೆ ಏನಾದರೂ ಅವ್ರು ಬರಿತಾ ಇದ್ರು, ಹಾಗೆಲ್ಲ ಬರ್ತಾ ಇದ್ರು ಸರ್. ಓಕೆ. ಸೊ ಈಗ ನೀವು ಇಲ್ಲಿ ಬಂದು ಓಡಾಡ್ತಂಥ ಹುಡುಗ ಗಿಲ್ಲಿ ನಟ ಅವರು ಇವತ್ತು ಬಿಗ್ ಬಾಸಲ್ಲಿ ಇದ್ದಾರೆ. ಸೊ ನೀವು ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್. ಓಕೆ, ಏನು ಅನ್ಸುತ್ತೆ ಮೇಡಮ್? ಆ್ಯಕ್ಚುಲಿ ನಿಮ್ಮ ಜೊತೆಲಿ ಕಣ್ಮುಂದೆ ಓಡಾಡಿದಂಥ ಹುಡುಗ. ಏನಿಲ್ಲ ಸರ್, ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್. ಆಕ್ಚುಲಿ ನಾವು ನೋಡ್ಬೇಕು ಅಂದ್ರೆ ಗಿಲ್ಲಿ ಸರ್ ಇರೋದಕ್ಕೆ ನಾವು ನೋಡ್ತಾ ಇರೋದು. ಚೆನ್ನಾಗಿದೆ ಅವ್ರ ಮಾತು, ಡೈಲಾಗ್ಸು, ಆಮೇಲೆ ಏನಿದ್ರು ರಿಯಾಲಿಟಿ ಮಾತು, ಅದು ಇಷ್ಟ ಆಯ್ತು. ನ್ಯಾಚುರಲ್ ಆಗಿ ಮಾತಾಡೋದು, ಆರ್ಟಿಫಿಷಿಯಲ್ ಇಲ್ಲ. ಇಲ್ಲೂ ಬರ್ತಾ ಇದ್ರು, ಚೆನ್ನಾಗಿತ್ತು. ಯಾವ ರೀತಿ ಫ್ರೆಂಡ್ಸ್ ಜೊತೆ ಒಡನಾಟ, ಆಮೇಲೆ ಯಾರನ್ನಾದ್ರೂ ಮಾತಾಡ್ಸೋ ರೀತಿ ಎಲ್ಲನೂ. ಒಂದು ವ್ಯಕ್ತಿ ಇದರಲ್ಲಿ ಸ್ಟೇಜ್ ಮೇಲೆ ಇರ್ತಾನೆ ಅಂತಂದ್ರೆ ಆ ಥರ ಇತ್ತು ಆ ಕ್ವಾಲಿಟೀಸ್. ಅವ್ರಿಗೆ ಅಂಥವ್ರು ಬೆಳಿಬೇಕು ಸರ್. ಇಲ್ಲಿ ಹಿಂಗೆ ಹುಡುಗರ ಜೊತೆ ಎಲ್ಲ ಕಾಮಿಡಿ ಮಾಡೋದು, ನಿಮ್ಮ ಮಕ್ಕಳ ಜೊತೆ ಹಾಯ್ ಮಾಡ್ಕೊಂಡು ಹೋಗೋದು. ಟ್ಯೂಷನ್ ಯಾವಾಗಲೂ ಮಾಡ್ತಾ ಇದ್ದಾರೆ ಇಲ್ಲಿ? ತುಂಬಾ ವರ್ಷದಿಂದ ಟ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ಹುಡುಗರು ನೋಡಿದ್ರಾ ನೀವು ಗಿಲ್ಲಿ ನಟನ? ಇಲ್ಲಿ ನೋಡಿದಿರಾ? ಬಿಗ್ ಬಾಸ್ ಅಲ್ಲ, ಇಲ್ಲಿ ನೋಡಿದ್ರಾ? ಏನ್ ಮಾಡ್ತಾ ಇದ್ರಿ ಇಲ್ಲಿ ಬಂದು? ಮೇಲಕ್ಕೆ ಹೋಗೋರು, ನೋಡ್ತಾ ಇರೋರು, ಹಾಯ್ ಮಾಡ್ಕೊಂಡು ಸೆಲ್ಫಿ ತಕ್ಕೊಳ್ಳೋರು. ನಿಮ್ಮನ್ನೆಲ್ಲ ಹೆಂಗ್ ಮಾತಾಡ್ತಿದ್ರು? ಚೆನ್ನಾಗಿ ಮಾತಾಡ್ತಿದ್ರು. ಈಗ ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಅದು ಬಿಟ್ರೆ ಗಿಲ್ಲಿ ಬಿಟ್ರೆ ಇನ್ಯಾರು ಇಷ್ಟ? ಕಾವ್ಯ ಇಲ್ಲ. ಅಶ್ವಿನಿ ಗೌಡ ಇಷ್ಟ ಇಲ್ಲ. ಓಕೆ. ಗಿಲ್ಲಿ ಗೆಲ್ತಾರಾ? ಹಾಂ, ಪಕ್ಕ ಗೆಲ್ತಾರೆ ಅನ್ಸುತ್ತಾ? ಓಕೆ ಮೇಡಮ್, ಅವ್ರನ್ನ ಮೀಟ್ ಮಾಡ್ತೀವಿ ಆ್ಯಕ್ಚುಲಿ. ಓಕೆ ಸರ್. ಓಕೆ. ಸೊ ನಿಮ್ಮ ಜೊತೆ ಏನಾದರೂ ಮಾತಾಡ್ತಾ ಇದ್ರಾ? ಅಂದ್ರೆ ಹಾಂ ಸರ್, ಬಂದಿದ್ರು. ನಾನು ಇಲ್ಲೇ ನಿಂತಿದ್ದೆ. ಆವಾಗ ನಮ್ಮ ಹಸ್ಬೆಂಡು ನಾನು ಮಾತಾಡಿಸಿ, ಚೆನ್ನಾಗಿದೆ ಸರ್ ನಿಮ್ಮದು ಇದರಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿ ಮತ್ತೆ ಇದು ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸಲ್ಲಿ ಹಾಗಾಗಿ ಒಂದೊಂದು ಎಪಿಸೋಡ್ ಬರ್ತಾ ಇದ್ರಲ್ಲ, ತುಂಬ ಚೆನ್ನಾಗಿತ್ತು. ಆಮೇಲೆ ಅವರು ಒಂದೊಂದು ಕವನಗಳು ಹೇಳೋರು, ಜೋಕ್ ಕವನಗಳು. ಅದು ತುಂಬ, ಅದು ಎಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೇಳೋರು ಅನ್ನೋದು ಗೊತ್ತಿಲ್ಲ, ಆ ಸ್ಪಾಟ್ ಚೆನ್ನಾಗಿ ಹೇಳೋರು. ಚೆನ್ನಾಗಿತ್ತು. ಬೆಳೀಲಿ ಸರ್, ಅಂಥವ್ರು ಬೆಳಿಬೇಕು. ಯಾಕೆ ಗೊತ್ತಾ, ಹಾಸ್ಯ ನಟರು ಯಾರೂ ಇಲ್ಲ ಇವಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಇಂಥವರೆಲ್ಲ ಬಂದರೆ ನಮ್ಮ ಕನ್ನಡ ಚಿತ್ರರಂಗ ಏನಾದರೂ ಇನ್ನೂ ಮುಂದುವರಿಬೋದೇನೋ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಫೈನಲ್ಲಾಗೆ 4 ಫ್ಲೋರ್ ಹತ್ತಿದೆ, 3 ಫ್ಲೋರ್ ಹತ್ತಿದ್ದೀನಿ. ಸೊ ಸಿಕ್ಕಾಪಟ್ಟೆ ಸುಸ್ತಾಯಿತು. ಮೋಸ್ಟ್ಲಿ ಗಿಲ್ಲಿ ನಟ ಇಲ್ಲಿಗೆ ಹತ್ತಿನೇ ಸಣ್ಣಾಗಿರ್ಬೋದೇನೋ, ಮೋಸ್ಟ್ಲಿ ಗೊತ್ತಿಲ್ಲ. ಇಲ್ಲಿ ಬಂದು ಹತ್ತಿ ಮೆಟ್ಲನ್ನ ಸಣ್ಣಾಗಿದ್ರು ಅನಿಸುತ್ತೆ. ಓಕೆ, ಇದೇ ಇರಬೇಕು ರೂಮ್, ಮೋಸ್ಟ್ಲಿ ಮೇಲ್ಗಡೆ ಟಾಪ್ ರೂಮ್ ಅಂತ ಹೇಳಿದರು. ಸೊ ಇದೇ ಇರುತ್ತೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಆ್ಯಕ್ಚುಲಿ ಇದು ಗಿಲ್ಲಿ ನಟ ಅವ್ರ ಸ್ನೇಹಿತ ಅಲ್ವಾ? ಹೌದು ಸರ್. ಓಕೆ. ಸೂರ್ಯವಂಶಿ ಅಲ್ಲ ನಿಮ್ಮ ಹೆಸರು? ಸರ್ ಆ್ಯಕ್ಚುಲಿ ಗಿಲ್ಲಿ ನಟ ಬರ್ತಾ ಇದ್ರ ಇಲ್ಲಿಗೆ? ನಮಗೆ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಇದು. ಅವ್ರಿಗೆ ಗಿಲ್ಲಿ ನಟಗೆ ಬರ್ತಾನೆ ಇದ್ರು ಇಲ್ಲಿ ಯಾವಾಗಲೂ? ಬರ್ತಾ ಇರ್ತಾರೆ. ಅವ್ರ ಜೊತೆ ಎಲ್ಲ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ರು ಅನ್ಸುತ್ತೆ. ಹೌದು. ಓಕೆ ಸರ್, ಓಕೆ, ಒಳ್ಳೆಯದಾಯಿತು. ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಒಳಗಡೆ ಬನ್ನಿ. ಬನ್ನಿ ಸರ್, ಬನ್ನಿ. ಓಕೆ, ಇವ್ರ ಹೆಸರು ಸೂರ್ಯವಂಶಿ ಅಂತ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇವರು ಅವರ ಫ್ರೆಂಡ್ ಅಂತೆ, ಮತ್ತೆ ಡೈರೆಕ್ಷನ್ ಮಾಡಿದಾರಂತೆ ಮೂವಿ, ಅಂದರೆ ಮೀನ್ಸ್ ಶಾರ್ಟ್ ಫಿಲಮು. ಸರ್ ಇವಾಗ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಅವರು ಗಿಲ್ಲಿ ನಟ ಅವರು? ಒಂದು 7 ಇಯರ್ಸ್. 7 ಇಯರ್ಸಿಂದ. ಸೊ ಅವ್ರ ಜೊತೆ ಯಾವ್ಯಾವ ಶಾರ್ಟ್ ಫಿಲಮ್ ಮಾಡಿದ್ರಿ? ನಲ್ಲಿ ಮೂಳೆ, PO2, ರಾಂಗ್ ಸೈಡ್ ರಂಗನಾಥ, ರೋಲೆಕ್ಸ್ ರಾಜಣ್ಣ. ಓಕೆ ಓಕೆ. ಇನ್ನು ಸುಮಾರು ಇದ್ದಾವೆ.
ಸೊ ಅವ್ರ ಜೊತೆ ಎಲ್ಲ ಟ್ರಾವೆಲ್ ಮಾಡಿದ್ರಿ ಅದರಲ್ಲಿ? ಮಾಡಿದ್ದೀವಿ. ಡೈರೆಕ್ಷನ್ ಯಾರು ನೀವೇ ಮಾಡಿದ್ದು ಅದರಲ್ಲಿ? ಇಲ್ಲ, ಅವರೇ ಮಾಡ್ತಾ ಇದ್ರು. ನಂದು ಶಾರ್ಟ್ ಮೂವೀಸ್ ನೋಡಿ ಇವು. ಇದು ಮಾಡಿದ್ದು ನೀವು? ಓಕೆ, ಇದು ರತ್ನ ಅಂತ ಒಂದು ಮಾಡಿದ್ರಾ? ಅವೆಲ್ಲ ಅಮೂಲ್ಯ ರತ್ನ, ಅದನ್ನ ಅವರೇ ಡೈರೆಕ್ಟ್ ಮಾಡ್ತಾ ಇದ್ರಾ? ಹೌದೌದು. ಅವೆಲ್ಲ ಸಿಂಗಲ್ ಟೇಕು, ಇದು ಸಿನಿಮ್ಯಾಟಿಕ್. ಅದು ಸಿಂಗಲ್ ಟೇಕ್, ಇದು ಸಿನಿಮ್ಯಾಟಿಕ್. ಸರಿ ಸರ್, ಆ್ಯಕ್ಚುಲಿ ಈಗ ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದ್ವಿ. ಸೊ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಮಾತಾಡಬೇಕು ಸರ್, ಕೂತ್ಕೊಂಡು ಮಾತಾಡೋಣ. ಖಂಡಿತ ಮಾತಾಡ.